ಕರಿಯರ್ಗೆ ಏನಾದರೂ ಹೊಡೆತ ಬಿದ್ದಿದ್ಯಾ ಆ ಒಂದು ಕುಟುಂಬದಿಂದ? ನೀವು ಭಾಳ ಒಳ್ಳೆಯ ಪ್ರಶ್ನೆ ಎತ್ತಿದ್ರಿ. ಗುಂಡು ತುಂಡು ಅಥವಾ ಹಣ ನಿಮ್ಗೆ ಎಷ್ಟು ಹೊಡೆತವನ್ನ ಕೊಡ್ತು ಅಂತ? ನಾನುಗಳಿಂದ ನಾನು ಪಡ್ಕೊಂಡಿದ್ದು ಕಡಿಮೆ, ಕಳ್ಕೊಂಡಿದ್ದು ಭಾಳ. ಜಾಸ್ತಿ ಕಾಂಪ್ರಮೈಸ್ ಆಗ್ತಾರೆ, ದುಡ್ಡುಗೋಸ್ಕರ ಕಾಂಪ್ರಮೈಸ್ ಆಗ್ತಾರೆ ಅಂತ ತುಂಬಾ ಗಾಳಿ ಸುದ್ದಿ ಅನ್ಬೋದು, ಗಟ್ಟಿ ಸುದ್ದಿ ಅನ್ಬೋದು, ಈ ರೀತಿ ತುಂಬಾ ಈ ಒಂದು ಅಪಪ್ರಚಾರವನ್ನ ಬಹುಶಃ ನಮ್ಮ ಎದುರಾಳಿಗಳು ಯಾರು ಸ್ಪರ್ಧೆ ಮಾಡಿರಲ್ಲ ಅವರು ಹೆಚ್ಚು ಮಾಡಿಲ್ಲ. ನಿಮ್ಮ ಕುಟುಂಬದಿಂದ ಯಾರಾದ್ರೂ ಸ್ಪರ್ಧೆ ಮಾಡುವಂತ ಲೆಕ್ಕಾಚಾರದಲ್ಲಿದ್ದಾರಾ ಅಥವಾ ಯಾವ ಒಂದು ಉದ್ದೇಶದಿಂದ ನೀವು ಕಾಂಗ್ರೆಸ್ಗೆ ಸೇರಿದ್ರು? ಸದ್ಯದ ಸ್ಥಿತಿಯೊಳಗೆ ನಾನಂತೂ ಗೋಕಾಕ್ ಕ್ಷೇತ್ರದ ಚುನಾವಣೆಗೆ ಆಸಕ್ತನಾಗಿಲ್ಲ. ವಿವೇಕ ವಾರ್ತೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ನಾವು ಮತ್ತೊಬ್ಬ ಮುಖ್ಯವಾದ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗಿದ್ದೀವಿ. ನಮ್ಮೊಟ್ಟಿಗೆ ಇವತ್ತು ಕಾಂಗ್ರೆಸ್ನ ಮುಖಂಡರು ಜೊತೆಗೆ ವಕೀಲರಾಗಿಯೂ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಶೋಕ್ ಪೂಜಾರಿ ಅವರೊಟ್ಟಿಗಿದ್ದೇವೆ. ಬನ್ನಿ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡು ಮುಂದೆ ಮಾತುಕತೆನ ಶುರು ಮಾಡೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಮೊದಲಿಗೆ ಸರ್ ಹೇಗಿದ್ದೀರಾ? ಆರಾಮದ ಮೇಡಮ್. ಓಕೆ ಸರ್. ಗೋಕಾಕ್ ಹೇಗಿದೆ? ಗೋಕಾಕ್ ಚಲೋ. ಗೋಕಾಕಲ್ಲಿ ಈವರೆಗೂ ಆಗಬೇಕಾದಂತಹ ಕೆಲಸಗಳು ಇನ್ನು ಯಾವ್ಯಾವ ಬಾಕಿ ಇದೆ? ಇಲ್ಲ, ಗೋಕಾಕ್ ಬಹುಶಃ ಬೆಳಗಾವಿ ಜಿಲ್ಲೆಯೊಳಗೆ ಬೆಳಗಾವಿ ಬಿಟ್ಟರೆ ಅತ್ಯಂತ ಪ್ರಗತಿಪರ ಊರಿದು. ಓಕೆ. ಬಹುಶಃ ಎಲ್ಲ ದೃಷ್ಟಿಯಿಂದಲೂ ವಿಚಾರ ಮಾಡಿದರೆ ನೀರಿನ ಅನುಕೂಲತೆ, ರಸ್ತೆ ಅನುಕೂಲತೆ, ಅದರ ಜೊತೆಗೆ ಜನಸಂಖ್ಯೆ, ಇಲ್ಲಿರುವಂಥ ಕೃಷಿ ಕ್ಷೇತ್ರ, ವಾಣಿಜ್ಯೋದ್ಯಮ, ಇದೆಲ್ಲ ಪರಿಗಣಿಸಿದ್ರೆ ನಮ್ಮ ಜಿಲ್ಲೆಯೊಳಗಡೆ 2ನೇ ಸ್ಥಾನ ಗೋಕಾಕ್ದು ಅಂದರೆ ಎರಡು ಮಾತಿಲ್ಲ. ಓಕೆ. ಅದ್ರ ಜೊತೆಗೇ ಬಹುಶಃ ಇಷ್ಟು ಪರಿಪೂರ್ಣವಾದದ್ದು ನೀರಿನ ವ್ಯವಸ್ಥೆ, ಪಕ್ಕದಲ್ಲಿ ಗುಡ್ಡುಗಳು. ನಗರ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ತಾನೆ ಸರ್? ಯಾಕೆಂದ್ರೆ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಇದು ಹೋಗಿ ತಲುಪಿದೆಯಾ ನೀವು ಹೇಳ್ತಾ ಇರುವಂತಹ ಎಲ್ಲ ಸೌಲಭ್ಯಗಳು? ಇಲ್ಲ, ಈಗ ಅದನ್ನ ಜಸ್ಟ್ ಒಂದು ನೀವು ಕ್ಲಾರಿಫೈ ಮಾಡಿಬಿಡ್ತೀನಿ. ನೀವು ಫಸ್ಟ್ ಏನು ಅಭಿವೃದ್ಧಿ ದೃಷ್ಟಿಯಿಂದ ವಿಚಾರ ಮಾಡಿದ್ರಲ್ಲ, ಗೋಕಾಕ್ ಇರುವಂಥ ಪರಿಸರ ವ್ಯವಸ್ಥೆ, ಇಲ್ಲಿಯ ಸಂಪನ್ಮೂಲಗಳು, ಅದನ್ನೆಲ್ಲ ಪರಿಗಣಿಸಿ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಯಾವ ರೀತಿಯ ಪ್ರಗತಿಯನ್ನು ಗೋಕಾಕ್ ಮತ್ತು ಗೋಕಾಕ್ ತಾಲೂಕು ಸಾಧಿಸಬೇಕಾಗಿತ್ತು ಅಂಥ ಪ್ರಗತಿಗೆ ಪೂರಕವಾದಂಥ ಬೆಳವಣಿಗೆಗಳು ಇಲ್ಲಿ ಆಗಿಲ್ಲ ಅನ್ನುವಂಥ ಅನಿಸಿಕೆ ನಮ್ಮದು. ಓಕೆ ಓಕೆ. ಇವಾಗ ನಿಮ್ಮ ರಾಜಕೀಯ ಜೀವನಕ್ಕೆ ಬರೋದಾದರೆ ಪಕ್ಷಗಳು ಬದಲಾದವು, ಪಕ್ಷ ಬದಲಾದಾಗೆ ವ್ಯಕ್ತಿಗಳು ಸಹ ಬದಲಾಗ್ತಾ ಇರ್ತಾರೆ. ಯಾವ ರೀತಿ ಅನುಭವ ಆಯಿತು ಸರ್ ಒಂದರಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋದು? ನಿಮ್ಮ ಬೆಂಬಲಿಗರು ಆ ಸಮಯದಲ್ಲಿ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಕೊಟ್ಟರು? ಮೂಲತಃ ವಿಚಾರ ಮಾಡಿದರೆ ನಾನು ಪಕ್ಷಾಂತರಕ್ಕೆ ಮಾನಸಿಕವಾಗಿ ಸಹಮತ ವ್ಯಕ್ತಪಡಿಸೋದ ವ್ಯಕ್ತಿಯಲ್ಲ. ಯಾಕಂದರೆ ನನ್ನ ಮನಸ್ಸಿನ ಪ್ರಕಾರ ನಾವು ಯಾವುದಾದ್ರೂ ಒಂದು ಪಕ್ಷದಲ್ಲಿ ಅದು ಅಂದರೆ ಅಥವಾ ಅಲ್ಲಿ ಕಾರ್ಯನಿರ್ವಹಿಸೋದಂದ್ರೆ ಆ ಪಕ್ಷದ ಒಂದು ನಿರ್ದಿಷ್ಟಪಡಿಸಿದಂಥ ಮೌಲ್ಯಗಳು, ನೀತಿ, ಸಿದ್ಧಾಂತ ಇರ್ತೈತಿ. ಅದಕ್ಕೆ ಬದ್ಧವಾಗಿ ಅದಕ್ಕೆ ಪೂರಕವಾದಂಥ ರಾಜಕಾರಣದ ವ್ಯವಸ್ಥೆ ನಮ್ಮದಾಗಿರಬೇಕು ಅನ್ನೋಂಥ ಮನಸ್ಥಿತಿ ಅವನು. ಆದರೆ ಬಹುಶಃ ಇಲ್ಲಿ ನನ್ನೊಂದು ರೀತಿ ಗೊಂದಲದವರೆಗೂ ಒಳಪಟ್ಟಿದ್ವಿ. ಒಂದು ಕಡೆ ಪಕ್ಷದ ಧ್ಯೇಯ ಧೋರಣೆ ಅಥವಾ ಪಕ್ಷಕ್ಕೆ ನಿಷ್ಠೆ ಆಗಿರಬೇಕು ಅನ್ನೋಂಥ ಮನಸ್ಥಿತಿ ಒಂದು ಕಡೆ ಇದ್ದರೆ, ಅದೇ ಒಂದು ಮನಸ್ಥಿತಿಯಿಂದ ಗೋಕಾಕದ ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನೇನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯನೋ ಇಲ್ಲೋ ಅನ್ನೋಂಥ ಚಿಂತನೆ ಮಾಡಿದಾಗ ಬಹುಶಃ ನಾವು ಯಾರ ವಿರುದ್ಧ ಚುನಾವಣೆಯ ಹೋರಾಟ ಮಾಡ್ತಿದ್ದೀವಿ ಅವರೇ ಎಲ್ಲ ಪಕ್ಷದಾಗಿದ್ದಾಗ ನಾನು ಒಂದೇ ಪಕ್ಷಕ್ಕೆ ನಿರ್ದಿಷ್ಟಪಡಿಸಿ ಸೀಮಿತರಾಗಿ ಹೋರಾಟ ಮಾಡೋದು ಕಷ್ಟಕರವಾದಂಥ ಕ್ರಿಯೆ ಆಗಿತ್ತು. ಕಾರಣ ಇಷ್ಟ, ಚುನಾವಣೆಯ ಮೂಲ ಉದ್ದೇಶ ನಾವು ಗೆಲುವು ಸಾಧಿಸಬೇಕು. ಗೆಲುವು ಸಾಧಿಸೋದೇ ಚುನಾವಣೆಯ ಸ್ಪರ್ಧೆಯ ಮೂಲ ಉದ್ದೇಶ. ಆದರೆ ನಮ್ಮ ಗೋಕಾಕದ ತಾಲೂಕಿನ ರಾಜಕಾರಣದ ವ್ಯವಸ್ಥೆಗೆ ಸೀಮಿತವಾಗಿ ನಾವು ವಿಚಾರ ಮಾಡಿದರೆ ಬಹುಶಃ ಒಂದು ಯಾರು ಬಲಿಷ್ಠವಾಗಿ ಬೆಳೆದಂಥ ಒಂದು ಕುಟುಂಬ ಐತಿ. ಅಂದರೆ ಇಲ್ಲಿ ಪಕ್ಷ ಮುಖ್ಯವಾಗೋದಿಲ್ಲ, ಗೆಲುವು ಮಾತ್ರ ಮುಖ್ಯ. ಆ ಕುಟುಂಬದವರು ಎಲ್ಲ ರಾಜಕೀಯ ಪಕ್ಷದೊಳಗೆ ಇದ್ದಾಗ ಬಹುಶಃ ಆ ಪಕ್ಷದೊಳಗೆ ಇದ್ಕೊಂತಿದ್ದ ಹೊಂದಾಣಿಕೆ ರಾಜಕಾರಣ ಮಾಡುವಂಥ ಮನಸ್ಥಿತಿ ಆ ಕುಟುಂಬದಿದ್ದಾಗ ಬಹುಶಃ ಸಂದರ್ಭಕ್ಕನುಸಾರವಾಗಿ ನಾವು ನಮ್ಮ ನೀತಿಯನ್ನು ಅಥವಾ ರಾಜಕೀಯ ನಿಲುವನ್ನು ಬದಲಿಸಬೇಕಂತ ಅನಿವಾರ್ಯತೆ ಇಲ್ಲ ಐತೆ ಅನ್ನುವಂಥ ಮಾತನ್ನು ಹೇಳಬೇಕು. ನಿಮ್ಮ ರಾಜಕೀಯ ಅಥವಾ ಪೊಲಿಟಿಕ್ಸ್ ಕರಿಯರ್ಗೆ ಏನಾದರೂ ಹೊಡೆತ ಬಿದ್ದಿದೆಯಾ ಆ ಒಂದು ಕುಟುಂಬದಿಂದ? ಇಲ್ಲ ನೋಡ್ರಿ, ಇಲ್ಲಿ ಎರಡು ದೃಷ್ಟಿಕೋನದಿಂದ ವಿಚಾರ ಮಾಡಬೇಕಾಗಿ. ಒಂದು ನಮ್ಮ ವೈಯಕ್ತಿಕ ಬದುಕು, ವೈಯಕ್ತಿಕವಾದ ವಿಚಾರಧಾರೆ. ಎರಡನೇದು ರಾಜಕೀಯ ವಿಚಾರ ಅಥವಾ ಸಾಮಾಜಿಕ ರಾಜಕೀಯ ಉಳಿದ ಎಲ್ಲ ದೃಷ್ಟಿಯಿಂದ ವಿಚಾರ ಮಾಡಬೇಕಾಗೈತಿ. ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಜೊತೆಗೆ ಅವರು ಆತ್ಮೀಯ ಸಂಬಂಧ ಹೊಂದಿದ್ದಾರೆ, ಅವರ ಕುಟುಂಬದ ಜೊತೆಗೆ ನಾವು ಆತ್ಮೀಯ ಸಂಬಂಧ ಹೊಂದಿದ್ದೀವಿ. ಇದು ವೈಯಕ್ತಿಕ ಹೋರಾಟ ಅಲ್ಲ, ವೈಯಕ್ತಿಕ ಪ್ರತಿಸ್ಪರ್ಧಿಗಳಲ್ಲ, ರಾಜಕೀಯ ಸೈದ್ಧಾಂತಿಕ ವಿರೋಧಾಭಾಸಗಳು ಇವೆ. ಕೂಡ ಹಾಗೇನೆ ಪೊಲಿಟಿಕಲಿನೇ ಕೇಳ್ತಾ ಇರೋದು. ಪೊಲಿಟಿಕಲಿ ಏನಾದರೂ ಹಿನ್ನಡೆ ಆಗಿದೆ ಅಲ್ಲ ನೋಡಿ, ಸಹಜವಾಗಿ
ನಾನು ಒಂದು ಪಕ್ಷಕ್ಕೆ ಬದ್ಧನಾಗಿ ಸ್ಪರ್ಧೆ ಮಾಡಿದಾಗ ಬಹುಶಃ ನಮ್ಮ ರಾಜ್ಯದೊಳಗೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ 3 ಪಕ್ಷಗಳ ರಾಜಕಾರಣ ಐತಿ. ಒಂದು ಕಡೆ ರಾಷ್ಟ್ರೀಯ ಪಕ್ಷ ಆಗಿರುವಂಥ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷಗಳು ಒಂದು ಕಡೆ ಆದರೆ ಪ್ರಾದೇಶಿಕ ಪಕ್ಷವಾಗಿರುವಂಥ ಜನತಾದಳ. ನಾನು ಮೂಲತಃ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ 2 ಸಲ ಚುನಾವಣೆ. 3ನೇ ಸಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. 4ನೇ ಸಲ ಮತ್ತೆ JDS ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಮೊನ್ನೆ ಚುನಾವಣೆಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಆಶೋತ್ತರಗೆ ಪೂರಕವಾಗಿನ ಅವರ ಕೋರಿಕೆ ಪೂರಕವಾಗಿನ ನಾನು ಆ ಪಕ್ಷ ಸೇರ್ಪಡೆಯಾಗಿದ್ದೆ. ಮತ್ತು ಪಕ್ಷ ಸೇರ್ಪಡೆ ಆದಾಗನ ನೆಕ್ಸ್ಟ್ ಅಭ್ಯರ್ಥಿ ನಾನೇ ಅನ್ನುವಂಥ ರೀತಿಯೊಳಗೆ ಆ ಪಕ್ಷದ ನಡವಳಿಕೆ ಇತ್ತು, ಅವರು ಮಾತು ಹೇಳಿದ್ದು. ಆದರೆ ಇಷ್ಟೆಲ್ಲ ಇದ್ರೂ ಸಹಿತ ಕೊನೆಯ ಗಳಿಗೆಯಲ್ಲಿ ನನಗೆ ಆ ಪಕ್ಷದ ಅಭ್ಯರ್ಥಿ ಆಗುವಂಥ ಅವಕಾಶ ತಪ್ಪಿಸುವಂಥ ಒಂದು ವ್ಯವಸ್ಥೆ ಆಯಿತು. ಆದರೆ ಇದೆಲ್ಲ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದರೆ ಆ ಪಕ್ಷಗಳಲ್ಲಿಯೂ ಸಹಿತ ಅಲ್ಲಿ ಬಹುಶಃ ಪಕ್ಷಗಳು ಯಾವಾಗ ಬದಲಿ ಆಗಂಗಿಲ್ಲ. ಆ ಪಕ್ಷದ ಮುನ್ಸಿನೊಳಗೆ ಯಾರು ನಾಯಕರಿರ್ತಾರ ಅವರ ನಿಲುವುಗಳಿಗೆ ಪೂರಕವಾಗಿ ಕೆಲವೊಂದು ಬದಲಾವಣೆಗಳು ಆಗ್ತಾವೆ. ಅಂಥ ಒಂದು ಸಂದಿಗ್ಧ ಸ್ಥಿತಿಗೆ ನಾನು ಸಿಕ್ಕಿದ್ದೀನಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಪದೇ ಪದೇ ಎಲೆಕ್ಷನ್ನ ಎದುರಿಸ್ತೀರಾ, ಬೆಂಬಲಿಗರು ಇರ್ತಾರೆ, ಆದರೆ ಪ್ರತಿ ಸರಿ ಕೂಡ ಸೋಲು ಅನುಭವ ಬರುತ್ತೆ. ಜೊತೆಗೆ ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ಟಿಕೆಟ್ ಕೂಡ ಕೈ ತಪ್ಪೋಯ್ತು. ಅವರ ಒಂದು ಷಡ್ಯಂತ್ರ ಅನ್ಕೊಳ್ಳಿ ಅಥವಾ ಪರಿಸ್ಥಿತಿಗಳು ಆ ರೀತಿ ಬಂದವು, ಸೆಕೆಂಡರಿ. ಆದರೆ ಟಿಕೆಟ್ ಕೈ ತಪ್ಪೋಗುತ್ತೆ ಅಟ್ ದ ಎಂಡ್. ಹೀಗೆಲ್ಲ ಇರಬೇಕಾದ್ರೆ ಇವಾಗ ಮನಸ್ಥಿತಿ ಯಾವ ರೀತಿ ಇದೆ ನಿಮ್ಮದು? ಅಂದರೆ ಇದನ್ನ ನೋಡ್ಬೇಕಾ ಮುಂದೆ ಮತ್ತೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ಗಟ್ಟಿಯಾಗಿ ನಾನು ಮತ್ತೆ ಎದುರಿಸ್ತೀನಿ ಎಲೆಕ್ಷನ್ ಅಂತ ಅನ್ಸುತ್ತೆ? ಏನು ನಿರ್ಧಾರ ಮಾಡಿದ್ದೀರಾ ಇವಾಗ? ಬಹುಶಃ ನೀವು ಭಾಳ ಒಳ್ಳೆಯ ಪ್ರಶ್ನೆ ಎತ್ತಿದ್ರಿ. ಅದಕ್ಕೆ ಅನೇಕ ಸ್ಪಷ್ಟೀಕರಣ ನಾನು ಕೊಡಬೇಕಾದಂಥ ಅನಿವಾರ್ಯತೆ ನನ್ನೊಳಗೈತಿ. ಬಹುಶಃ ನಾನು ಈ ವಿಚಾರಧಾರೆಯನ್ನು, ಗೋಕಾಕದ ರಾಜಕೀಯ ಪರಿಸ್ಥಿತಿಯನ್ನು, ಅಥವಾ ನಾನು ಯಾಕೆ ಸೋಲಾಗಿದ್ದೀನಿ ಅನ್ನುವಂಥ ಮಾತನ್ನು ಬಹುಶಃ ಇನ್ನೂ ಯಾರಿಗೂ ಸಹಿತ ಸ್ಪಷ್ಟಪಡಿಸುವಂಥ ಅವಕಾಶ ಇದ್ದಿದ್ದಿಲ್ಲ. ಪ್ರಥಮ ಬಾಂಧವಾಗಿ ನಿಮ್ಮ ವಾಹಿನಿ ಮುಖಾಂತರ ಅದಕ್ಕೆ ಪೂರಕವಾದಂಥ ಪ್ರತಿಕ್ರಿಯೆಯನ್ನು ಕೊಡಾಕ್ತೀವಿ. ಇದು ಭಾಳ ಮಹತ್ವದ್ದು. ನಾನು ಮೊದಲನೇ ಸಲ 2ನೇ ಸಲ JDS ಅಂತ ಸ್ಪರ್ಧಿಸಿದ್ದೆ, ಸೋತೆ. 3ನೇ ಸಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದೆ, ಸೋತೆ. 4ನೇ ಸಲ ಜಾತ್ಯತೀತ ಜನತಾದ ಅಭ್ಯರ್ಥಿಯಾಗಿದ್ದೆ. ಆದರೆ ಅದು ಚುನಾವಣೆ ದೃಷ್ಟಿಯಿಂದ ಬಹುಶಃ ನಾನು ಅಭ್ಯರ್ಥಿ ಅಥವಾ ನಾನು ಗೆಲ್ಲಬೇಕನ್ನೋದಕ್ಕಿಂತಲೂ ಗೋಕಾಕದ ವಿಧಾನಸಭೆ ಚುನಾವಣೆ ಒಂದು ಕುಟುಂಬದ ಹಿಡಿತಕ್ಕೆ, ಒಂದು ಕುಟುಂಬದ ಪ್ರಾಬಲ್ಯದಿಂದ ಆದ ತನ್ನ ಮಹತ್ವವನ್ನು ಕಳ್ಕೊಬಾರ್ದು. ಬಹುಶಃ ಒಂದು ವೇಳೆ ಏನಾದರೂ ಉಪಚುನಾವಣೆಯಲ್ಲಿ ಒಂದು ಕುಟುಂಬದ ವ್ಯಕ್ತಿ ಅವಿರೋಧ ಆಯ್ಕೆ ಆಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆದರೆ ಗೋಕಾಕ್ ಜನತೆಗೆ ಅನೇಕ ರೀತಿಯೊಳಗೆ ಹೊರಗಿನ ಜನತೆ ಪ್ರಶ್ನೆ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದಿತ್ತು. ಆ ದೃಷ್ಟಿಯಿಂದ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಉದ್ದೇಶನ ನಾನು ಗೆಲ್ತೇನೆ ಅನ್ನುವಂಥ ದೃಷ್ಟಿಯಿಂದಲ್ಲ, ಒಂದು ಕುಟುಂಬದ ಪ್ರಾಬಲ್ಯ ಅಥವಾ ಎಲ್ಲ ಪಕ್ಷಗಳನ್ನ ಕಪಿಬಲಿಷ್ಟು ಮುಷ್ಟಿಯಲ್ಲಿ ಇರುವುದರಿಂದ ಇಲ್ಲಿಂದ ಅವಿರೋಧ ಆಗ್ತೇವೆ ಅನ್ನೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬಾರ್ದು. ಒಂದು ಸಲ ಅವಿರೋಧ ಆಯ್ಕೆ ಆದರೆ ಮುಂದಿನ ದಿನಮಾನಗಳಲ್ಲಿ ನೈತಿಕವಾಗಿ ಸೈದ್ಧಾಂತಿಕವಾಗಿ ವಿರೋಧ ಮಾಡುವಂಥ ಒಂದು ಶಕ್ತಿನ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತೈತಿ ಅನ್ನುವಂಥ ಭಾವನೆಯಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಆ ದೃಷ್ಟಿಯಿಂದ ಆ ಚುನಾವಣೆ ಸೋಲು ಗೆಲುವು ನನಗೆ ಯಾವುದೂ ಸಂಬಂಧ ಇಲ್ಲ. ಯಾಕಂದರೆ ನನ್ನ ಹೋರಾಟ ನಾನು ಸೋಲ್ತೀನಿ ಅಥವಾ ಗೆಲ್ತೀನಿ ಅನ್ನೋದಲ್ಲ, ಮೌಲ್ಯಗಳು ಇರಬೇಕು, ಪ್ರಜಾಪ್ರಭುತ್ವ ಇರಬೇಕು, ಜನರ ಆತ್ಮಗೌರವ ಇಲ್ಲಿ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ಪರ್ಧೆ ಮಾಡಿದ್ದೆ. ತುಂಬ ಸ್ಪೋರ್ಟಿವ್ ಆಗಿದೆ, ನಾನು ನಿಮ್ಮನ್ನು ನೋಡಿ ತುಂಬ ಕಲಿಯೋದಿದೆ. ಇನ್ನು ಮೊದಲೇ 3 ಚುನಾವಣೆ ನಾನು ಸೋತೆ. ನಾನು ಕಾರಣ ಹೇಳ್ತೀನಿ ಇವತ್ತು. ಇದು ಬಹುಶಃ ಇನ್ನೂ ಮಟ್ಟ ಇದೆಲ್ಲಿ ಹೊರಗಡೆ ಬಂದಿಲ್ಲ. ಗೋಕಾಕ್ ಕ್ಷೇತ್ರದ ರಾಜಕೀಯ ವ್ಯವಸ್ಥೆ ಅನ್ನೋಕ್ಕಿಂತಲೂ ಮತದಾರರ ವ್ಯವಸ್ಥೆ, ಮತದಾರರ ಸಂಖ್ಯೆಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಗೋಕಾಕ್ ಕ್ಷೇತ್ರದಲ್ಲಿ ಒಂದು ಪರಿಶಿಷ್ಟ ಪಂಗಡಿಗೆ ಸೇರಿದಂಥ ನಾಯಕ ಸಮುದಾಯ, ಎರಡನೇದು ಬಹುಶಃ ದೇಶದಲ್ಲಿ ಅನೇಕ ಸಂದರ್ಭಗಳಲ್ಲಿ ರಾಜಕೀಯದೊಳಗೆ ತನ್ನ ಮಹತ್ವದ ಪಾತ್ರ ವಹಿಸುವಂಥ ಮುಸ್ಲಿಂ ಸಮುದಾಯದ ಮತಗಳು, ಮೂರನೆಯದಾಗಿ ಬಹುಶಃ ಇಡೀ ದೇಶವ್ಯಾಪ್ತಿಯಲ್ಲಿ ಇರುವಂಥ ಪರಿಶಿಷ್ಟ ಜಾತಿಯ ಜನಾಂಗದ ಮತದಾರರು. ಈ 3 ಮತದಾರರ ಸಂಖ್ಯೆಯನ್ನು ಗೋಕಾಕ್ ಕ್ಷೇತ್ರಕ್ಕೆ ಸೀಮಿತವಾಗಿ ನಾವು ಪರಿಗಣನೆ ಮಾಡಿದರೆ ಬಹುಶಃ ಒಂದು SC ಸಮುದಾಯ, ಎರಡನೇದು ಮುಸ್ಲಿಂ ಸಮುದಾಯ, ನಾಲ್ಕನೇದು ಪರಿಶಿಷ್ಟ ಜಾತಿಗೆ ಸೇರಿದಂಥ ಸಮುದಾಯ. ಈ 3 ಮತಗಳನ್ನು ನಾವು ಕ್ರೋಢೀಕರಣ ಅದರ ಸಂಖ್ಯೆಯನ್ನು ಪರಿಗಣನೆ ಮಾಡಿದರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಒಟ್ಟಾರೆ ಮತಗಳ 50%, ಅರ್ಧ ಭಾಗ ಆ ಮತದಾರರ. ಅದರ ಸೂಕ್ಷ್ಮವಾಗಿ ಅಂಕಿ ಸಂಖ್ಯೆಯಿಂದಲೇ ಅಧಿಕೃತವಾಗಿ ಹೇಳಬೇಕಾದ್ರೆ ನನ್ನ ದೃಷ್ಟಿಯೊಳಗೆ ಕನಿಷ್ಠ 50 ರಿಂದ 60 ಸಾವಿರ ಜನ
ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ನಾಯ್ಕ ಸಮುದಾಯದ ಮತ ಅದಾವು. ಸುಮಾರು 30ರಿಂದ 35 ಸಾವಿರವರೆಗೆ ಇರುವಂಥ ಮುಸ್ಲಿಂ ಮತದಾರರು. ಅಷ್ಟೇ ಪ್ರಮಾಣದ 30ರಿಂದ 35 ಸಾವಿರ ಮತಗಳ ಪರಿಶಿಷ್ಟ ಜಾತಿಗೆ ಸೇರಿದಂಥ ಮತಗಳದಾವು. ಇವು ಎಲ್ಲವನ್ನೂ ಸಹಿತ ನಾವು ಕೂಡಿಸಿದ್ರೆ ಹೆಚ್ಚು ಕಡಿಮೆ 1,25,000 ಮತಗಳು ಈ 3 ಜಾತಿಗೆ ಸೀಮಿತವಾಗಿ ಆಗ್ತವೆ. ಒಟ್ಟಾರೆ ಗೋಕಾಕದ ಮತದಾರರ ಸಂಖ್ಯೆ 2,50,000ವರೆಗೆ ಇರ್ಬೋದು. ಅಂದರೆ ಗರಿ 50% ಅವ್ರದಾರ. ಇನ್ನು ಈ 3 ಜಾತಿಯ ಮತದಾರರ ಮನಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಬಹುಶಃ ಸ್ವತಂತ್ರ ಬಂದ ದಿನದಿಂದ ಇವತ್ತಿನವರೆಗೂ ಸಹಿತ ಈ 3 ಜಾತಿಗೆ ಸೀಮಿತವಾದಂಥ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗೈತಿ. ಬಹುಶಃ ನನ್ನ ತಿಳುವಳಿಕೆ ಬಂದಂಗೆ ಗೋಕಾಕ್ ಮತಕ್ಷೇತ್ರದಲ್ಲಿ ಈ ಜಾತಿಯ ಮತದಾರರು ನಿರಂತರವಾಗಿ ಎಲ್ಲ ಚುನಾವಣೆಗಳಲ್ಲಿ ಸಹಿತ 100ಕ್ಕೆ 80ರಿಂದ 90ರಷ್ಟು ಕಾಂಗ್ರೆಸ್ ಅಥವಾ ಪರವಾಗಿ ಮತ ಚಲಾಯಿಸುವಂಥ ಮನಸ್ಥಿತಿಯಲ್ಲಿ ಹೊಂದಿದ್ದಾರೆ. ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸೋರು ಹೇಳ್ತೀನಿ ಅವ್ರ ಮುಂದೆ ಮತ ಚಲಾಯಿಸೋರು. ಇನ್ನು ಉಳಿದವರೆಲ್ಲ 50%. ಅಲ್ಲಿ ಲಿಂಗಾಯತ ಬಂದರು, ಜೈನರು ಬಂದರು, ಉಪ್ಪಾರ ಬಂದರು, ಕುರುಬರ ಸಮಾಜ ಬಂತು, ಮರಾಠ ಬಂತು, ಎಲ್ಲ ಬಂತು. ಇಲ್ಲಿಯ ಸ್ಥಿತಿ ಇದೆ. ಮುಂದೆ ಆ 3 ಸಮುದಾಯಕ್ಕೆ ಸೇರಿದಂತೆ 1,25,000 ಮತದಾರವಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗೈತಿ. ಅದಕ್ಕೆ ಪೂರ್ವಕವಾಗಿ ಮತ ಚಲಾಯಿಸುವಂತ ಬಂದಾರು. ಇನ್ನು ಆ ಹಿಂದಿನ ಇತಿಹಾಸ ಬಿಡೋಣ. ಸೂಕ್ಷ್ಮವಾಗಿ ನಾನು ಸ್ಪರ್ಧೆ ಮಾಡಿದಾಗಿಂದ ತಮ್ಗೆ ಹೇಳಬೇಕಾದ್ರೆ ನನ್ನ ಮೊದಲನೇ ಚುನಾವಣೆ ಇರ್ಬೋದು, 2ನೇ ಚುನಾವಣೆ ಇರ್ಬೋದು, 3ನೇ ಚುನಾವಣೆ ಇರ್ಬೋದು, 4ನೇ ಚುನಾವಣೆ ಇರ್ಬೋದು. 3ನೇ ಚುನಾವಣೆಯನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅದೇ ಕುಟುಂಬದವರು ಆಗಿಬಿಟ್ಟಿದ್ದಾರೆ. ಅವರೇ MLA ಆಗಿದ್ರು. ಇನ್ನು ಉಪಚುನಾವಣೆಗೆ ಸೀಮಿತವಾಗಿ ನಾವು ವಿಚಾರ ಮಾಡಿದರೆ ಅವರು ಭಾರತೀಯ ಜನತಾ ಪಕ್ಷದ ನಿಂತರು ಗೆದ್ದರು ಅಂತ ಹೇಳ್ಬೋದು. ಅದೆಲ್ಲಕ್ಕೆ ಏನು ಕಾರಣ ಇತ್ತಂದರೆ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷದ ಅಭ್ಯರ್ಥಿಗಳು ಅದೇ ಕುಟುಂಬದವರು ಆಗಿಬಿಟ್ರು. ಒಂದು ವೇಳೆ ಉಪಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುವಂಥ ವಾಗ್ದಾನ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಅವರ ನನಗೆ ಬೆನ್ನತ್ತಿನ ಟಿಕೆಟ್ ಕೊಡ್ತಾ ಇದ್ರು. ಕೊನೆಗಳಿಗೆಯಲ್ಲಿ ಟಿಕೆಟ್ ಇಲ್ಲ ಆಯಿತು. ಆವಾಗ ಒಂದು ಚಾಣಾಕ್ಷ ನೀತಿ ಅನುಭವಿಸಿದ್ರು. ಅವರು ಅನುಸರಿಸಿದ್ರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅದೇ ಕುಟುಂಬದ ಸದಸ್ಯ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಿಟ್ಟಿಂಗ್ MLA ಶಾಸಕರು. ಹಾಗಿದ್ದಾಗ ಕಾಂಗ್ರೆಸ್ ಪಕ್ಷ ನಾನು JDS ಅಭ್ಯರ್ಥಿಯಾಗಿ ಕೊನೆಗಳಿಗೆಯಲ್ಲಿ ಸ್ಪರ್ಧೆ ಮಾಡುವಂಥ ನಿರ್ಧಾರ ತಗೊಂಡೆ. ಆದರೆ ಬಹುಶಃ ನನಗೆ ನನ್ನ ಪರವಾಗಿ ಒಲ್ಲಿರುವಂಥ ಅಥವಾ ಭಾರತೀಯ ಜನತಾ ಪಕ್ಷದ ವಿರೋಧಿ ನಿಲುವು ಹೊಂದಿದಂಥ ಈ ಏನು 50% ಮತದಾರರಲ್ಲ, ಆ ಮತಗಳು ನನಗೆ ಬರಬಾರ್ದು ಅನ್ನೋ ರೀತಿಯೊಳಗೆ ಡೈವರ್ಷನ್ ಮಾಡುವಂಥ ತಂತ್ರಗಾಯಿತು. ಅವಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದರು. ಇನ್ನು ನೀವು ಕೇಳ್ಬೋದು, ಮಾನ್ಯ ಚುನಾವಣೆಯನ್ನು ಸಹಿತ ಅವ್ರು BJPಯಿಂದ ಗೆದ್ದಾರಲ್ಲ, ಇದಕ್ಕೇನು ಹೇಳ್ತೀರಿ? ನೇರ ಸ್ಪರ್ಧೆ ಆಯಿತು, ಗೆದ್ದರಲ್ಲ ಅಂತ ಹೇಳ್ಬೋದು. ಬಹುಶಃ ಮೊನ್ನೆ ಚುನಾವಣೆ ಬಗ್ಗೆ ನಾನು ಹೇಳ್ಬೇಕಾದ್ರೆ ಚುನಾವಣೆ ಅಧಿಕೃತ ಅಭ್ಯರ್ಥಿ ಘೋಷಣೆ ಆದರೂ ಸಹಿತ ಇನ್ನೂ ಅಶೋಕ್ ಪೂಜಾರಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನುವಂಥ ವಾತಾವರಣ ಇತ್ತು. ಅಶೋಕ್ ಪೂಜಾರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕರೆ ಅವ್ರು ಅರ್ಜಿ ಕೊಟ್ಟರೆ ಮನೆಯಾಗ ಕೂತರು ಸಹಿತ MLA ಆಗ್ತಾರೆ ಅನ್ನುವಂಥ ವಾತಾವರಣ ಕ್ಷೇತ್ರದ ತುಂಬಾಗಿತ್ತು. ಅದು 2 ಕಾರಣ ಇತ್ತು. ಒಂದು, ಈ ಸಲ ಚುನಾವಣೆ ಗೆದ್ದೆ ತಿರ್ಬೇಕಂತೇಳಿ ನಾನು 2 ವರ್ಷ ನಿರಂತರವಾಗಿ ಮನೆ ಪ್ರತಿಯೊಬ್ಬ ಮತದಾರನ್ನು ಭೇಟಿಯಾಗಿದ್ದೆ. 2 ಸಲ ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ನನ್ನ ಪರವಾಗಿ ಒಂದು ಸಹಾನುಭೂತಿ ಇತ್ತು. 3 ಸಲ ಸೋತರಪ್ಪ ಅನ್ನೋದು. ಅದ್ರ ಜೊತೆಗೆ ನನ್ನದೇ ಆದಂಥ ನನ್ನ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಪ್ರೀತಿ ವಾತ್ಸಲ್ಯ ಇದ್ದಂಥ ಅನೇಕ ಜನ ಮತದಾರ ಒಂದು ಸಂಘಟನೆ ಇತ್ತು. ಅವೆಲ್ಲ ಕ್ರೋಢೀಕರಣವಾಗಿ ನಾವು ಗೆಲ್ತನ್ನುವಂಥ ವಾತಾವರಣ ಇತ್ತು. ಅದರ ಕೊನೆ 2-3 ದಿವಸ ಇದ್ದಾಗ ನನ್ನ ಟಿಕೆಟ್ ಹಾರಿಸುವಂಥ ವ್ಯವಸ್ಥೆ ನಿರ್ಮಾಣ ಆಯಿತು. ಅದು ಒಂದು ರಾಜಕೀಯ ಷಡ್ಯಂತ್ರ. ಯಾರು ಮಾಡಿದ್ರು, ಏನು ಮಾಡಿದ್ರು, ಅದು ಇನ್ನೊಂದು ಅವಕಾಶ ಬಂದಾಗ ಬಹಿರಂಗವಾಗಿ ಚರ್ಚೆ ಮಾಡೋಕ್ಕೂ ತಯಾರದಲ್ಲಿ. ಆದರೆ ಅಂಥ ಸಂದರ್ಭ ಆದಾಗ ಬಹುಶಃ ಮತದಾರದ್ದು ಒಂದು ನಿರೀಕ್ಷೆ ಇರ್ತದೆ. ಅಶೋಕ್ ಪೂಜಾರಿ ಅಭ್ಯರ್ಥಿ ಬರೋದಿದ್ದಾಗ ಕೊನೆಗಳಿಗೆ ಒಳಗೆ ನನ್ನ ಟಿಕೆಟ್ ಹಾರಿಸಿ ಒಬ್ಬ ಹೊಸರಿಗೆ ಟಿಕೆಟ್ ಕೊಟ್ಟಾಗ ಮತದಾರಲ್ಲಿ ಒಂದು ಭಾವನೆ ಬಂದ್ಬಿಡ್ತದೆ. ಬಿಡಪ್ಪ, ಪಕ್ಷದವರ ಇಲ್ಲಿ ಗೆಲ್ಲಿಲ್ಲ ಅನ್ನುವಂಥ ಗಂಭೀರ ಚಿಂತನೆ ಇಲ್ಲ. ಕೊನೆಗಳಿಗೆ ಟಿಕೆಟ್ ಬದಲಾವಣೆ ಮಾಡಿದರು. ಸುಳ್ಳು ನಾವು ಮತ್ತೊಂದು ಸಲ ಮತ್ತೆ ಯಾರಿಗೊಬ್ಬರಿಗೆ ಓಟ್ ಹಾಕಿಸಿಂದ ನಾವು ಯಾಕೆ ಕೈ ಸುಟ್ಕೊಂಡಪ್ಪ ಮತ್ತು ಬಿಸು ಗಾಳಿ ಐತೆ, ಆ ಗಾಡಿ ಜೋಡಿ ಹೋಗಿಬಿಡಲ್ಲ ಅನ್ನುವಂಥ ಭಾವನೆಯಿಂದ ಒಂದು 20-25% ಮತಗಳು ಅನೇಕ ಅದೇ ಸಂದರ್ಭವಾಗಿ ಕ್ವಿಕ್ಕಾಗಿ ಚೇಂಜ್ ಆಗಿಬಿಡ್ತಾವೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹೋಯ್ತು. ಇಲ್ಲಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಇದು ಅತ್ಯುತ್ತಮವಾದಂಥ ಫಲವತ್ತಾದ ಕ್ಷೇತ್ರ ಅಂದರೆ 2 ಮಾತಿಲ್ಲ. ಓಕೆ. ಈ ಎಲ್ಲ ಷಡ್ಯಂತ್ರಗಳಿಗೆ ನೀವು ಒಳಗಾಗ್ತೀರಾ? ಈ ರೀತಿ ಪ್ರತಿ ಬಾರಿ ಕೂಡ ಸೋಲನ್ನು ಅನುಭವಿಸ್ತೀರಾ? ಇವಾಗ ಭಾರತದಲ್ಲಿ ಎಲೆಕ್ಷನ್ನ ಎದುರಿಸಬೇಕು ಅಂತ ಅಂದರೆ ಒಂದು ನೀತಿ ಇದೆ, ಅಥವಾ ಒಂದು ರೂಲ್ಸ್ ಪಾಲಿಟಿಷಿಯನ್ಸ್ ಮಾಡ್ಕೊಂಡಿರುವಂಥದ್ದು. ಗುಂಡು ತುಂಡು ಅಥವಾ ಹಣ, ಇದಿಷ್ಟು ಇಲ್ಲದೆ ಹೋದರೆ ಎಲೆಕ್ಷನ್ನ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫೈನಾನ್ಷಿಯಲಿ ಇದು ನಿಮ್ಗೆ ಎಷ್ಟು ಹೊಡೆತವನ್ನು ಕೊಡ್ತು ಅಂತ. ಯಾಕಂದ್ರೆ ಪ್ರತಿ ಸಾರಿ
ಕೋಟಿಗಟ್ಟಲೆ ಖರ್ಚು ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಲಕ್ಷಗಟ್ಟಲೆ ಆದ್ರೂ ಖರ್ಚು ಮಾಡಲೇಬೇಕಾಗತ್ತೆ. ಸೊ ಹೀಗೆಲ್ಲ ಇರಬೇಕಾಯ್ತು ಅಂತಂದ್ರೆ ನಿಮ್ಗೆ ಅದೆಷ್ಟರ ಮಟ್ಟಿಗೆ ಹೊಡೆತ ಕೊಡ್ತದೆ ಅಥವಾ ಎಷ್ಟರ ಮಟ್ಟಿಗೆ ಹಿನ್ನಡೆ ಬಂದಿದೆ ನಿಮ್ಗೆ ಆರ್ಥಿಕವಾಗಿ? ವೈಯಕ್ತಿಕವಾಗಿ ನಾನು ವಿಚಾರ ಮಾಡಿದರೆ ಚುನಾವಣೆಗಳಿಂದ ನಾನು ಪಡ್ಕೊಂಡಿದ್ದು ಕಡಿಮೆ, ಕಳ್ಕೊಂಡಿದ್ದು ಭಾಳ. ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ ಬಹುಶಃ ಅನೇಕ ಜನ ಚುನಾವಣೆ ಮಾಡ್ತಾರೆ. ದುಡ್ಡು ಗಳಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಚುನಾವಣೆ ಮಾಡುವಂಥ ಜನ ಭಾಳ ಐತಿ. ಚುನಾವಣೆ ನಿಂದ್ರದ ದುಡ್ಡು ಕೊಡ್ಸಕ್ಕೆ ಬರುವಂಥ ಭಾವನೆ ಇದ್ದಂಥ ಜನನೂ ಐತಿ. ಆದ್ರೆ ನಾನು ಇವತ್ತಿಗೂ ನಿಮ್ಗೆ ಅಗ್ದಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹೇಳ್ತೀನಿ, ಆ ದೇವರ ಸಾಕ್ಷಿಯಾಗಿಯೂ ಸಹಿತ ತಮ್ಮ ಮುಂದೆ ಹೇಳ್ತೀನಿ, ಚುನಾವಣೆಯಿಂದ ಹಣ ಕೊಡಿಸ್ಬೇಕು ಅನ್ನೋಂಥ ಭಾವನೆಯಿಂದ ನಾನು ಚುನಾವಣೆ ಮಾಡಿದವನಲ್ಲ. ಅಕಸ್ಮಾತ್ ಚುನಾವಣೆ ನಿಂತು ಹಣ ಮಾಡಬೇಕು ಅನ್ನೋಂಥ ಭಾವನೆ ಇದ್ದರೆ ಉಪಚುನಾವಣೆ ಸಂದರ್ಭದಲ್ಲಿ ಕೋಟಿ ಹಣ ನಮ್ಮ ಮನೆಯಲ್ಲಿರ್ತಿತ್ತು. ಬಹುಶಃ ನನಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾನ್ಯ ಶ್ರೀ ಯಡಿಯೂರಪ್ಪನವ್ರ ಸರ್ಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ಮಹತ್ತರ ನಿಗಮ ಮಂಡಳಿಯ ಅಧ್ಯಕ್ಷನನ್ನಾಗಿ ನಾನು ಘೋಷಣೆ ಮಾಡಿದರು. ನನ್ನ 4 ತಿಂಗಳಾದರೂ ಸಹಿತ ಆ ಅಧ್ಯಕ್ಷದ ಪದವಿ ಸ್ವೀಕಾರ ಮಾಡಲಿಲ್ಲ, ಅಲ್ಲಿ ಹೋಗಲಿಲ್ಲ. ಕಾರಣ ಇಷ್ಟ, ನನ್ನ ಹೋರಾಟ ಸೈದ್ಧಾಂತಿಕ ಬದಲಾವಣೆ ಆಗಬೇಕು, ಗೋಕಾಕ್ ತಾಲೂಕಿನ ಪ್ರಜಾಪ್ರಭುತ್ವ ಉಳಿಬೇಕನ್ನುವಂಥ ಹೋರಾಟ ಇತ್ತು ಹೊರತಾಗಿ ಬರೀ ಒಂದು ಬೋರ್ಡ್ ಚೇರ್ಮನ್ ಆಗೋದು ಅಥವಾ ನಾನು ದುಡ್ಡು ಗಳಿಸೋದು ಅನ್ನೋಂಥ ಹೋರಾಟ ಇಲ್ಲ. ಅನ್ನೋ ಸಲುವಾಗಿನ ಮತ್ತೊಂದು ಸಲ ಇಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು, ಈ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅನ್ನೋಂಥ ವ್ಯವಸ್ಥೆಗೆ ನಾನು ಬದ್ಧನಾಗಿದ್ದೀನಿ ಹೊರತಾಗಿ ದುಡ್ಡು ಮತ್ತು ಅಧಿಕಾರಕ್ಕೆ ನಾನು ಬೆನ್ನು ಹತ್ತಲಿಲ್ಲ. ಅದಕ್ಕೆ ಪೂರಕವಾಗಿ ನಾನು ಬಹುಶಃ ಈ 4 ಚುನಾವಣೆಯೊಳಗೆ ಅಥವಾ ಈ ಮನ್ನಿ ಚುನಾವಣೆಗೆ ಸಂಬಂಧಪಟ್ಟಂಗೂ ಸಹಿತ ನಾನು ಸಾಕಷ್ಟು ಸಂಘಟನೆ ದೃಷ್ಟಿಯಿಂದ ಖರ್ಚು ಮಾಡಿದ್ದೀನಿ. ಓಕೆ, ಇವಾಗ ನೀವು ಹೇಳ್ತಾ ಇದ್ದೀರಾ ನಾನು ಹಣ ಮುಟ್ಲಿಲ್ಲ, ಅಧಿಕಾರ ಕೊಟ್ಟರು ನಾನು ತಗೊಳ್ಳಿಲ್ಲ, ನಾನು ಚೇರ್ಮನ್ ಮಾಡಿದ್ರು ಬಟ್ ನಾನು ಸ್ವೀಕಾರ ಮಾಡಲಿಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ಅಶೋಕ್ ಪೂಜಾರಿ ಅವರು ಪ್ರತಿ ಸಾರಿ ಸೋಲೋದು ಅಥವಾ ಹಿನ್ನಡೆ ತಗೊಳೋದು ಏನಕ್ಕೆ ಅಂತ ಅಂದರೆ ಕಾಂಪ್ರಮೈಸ್ ಆಗ್ತಾರೆ, ದುಡ್ಡುಗೋಸ್ಕರ ಕಾಂಪ್ರಮೈಸ್ ಆಗ್ತಾರೆ ಅಂತ ತುಂಬ ಗಾಳಿ ಸುದ್ದಿ ಅನ್ಬೋದು, ಗಟ್ಟಿ ಸುದ್ದಿ ಅನ್ಬೋದು, ಈ ರೀತಿ ತುಂಬ ಸ್ಪ್ರೆಡ್ ಆಗಿದೆ ಜನರ ಮನಸ್ಸಲ್ಲಿ. ಬಹುಶಃ ಅದು ಒಂದು ಕಡೆ ನಿಮಗೆ ಹೊಡೆತ ಕೊಡುತ್ತಾ ಸರ್? ಹೇಗಿದೆ ನೀವು ನೋಡ್ರೋ ಮಟ್ಟಿಗೆ? ಇಲ್ಲ, ಇಲ್ಲೇನೈತೆ ನೋಡಿ, ಈ ಒಂದು ಅಪಪ್ರಚಾರವನ್ನು ಬಹುಶಃ ನಮ್ಮ ಎದುರಾಳಿಗಳು ಯಾರು ಸ್ಪರ್ಧೆ ಮಾಡ್ತಾರಲ್ಲ ಅವರು ಹೆಚ್ಚು ಮಾಡಿಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚು ಗೋಕಾಕ್ ಕ್ಷೇತ್ರದ ಚುನಾವಣೆಗೆ ನಾವು ನಿಂತು MLA ಆಗಬೇಕು ಅಂತ ಒಂದು ವರ್ಗ ಇದೆ. ಸುಮಾರು ಒಂದು 23 ಜನ ಅದಾರು, ಅವ್ರು ಫಾಲೋವರ್ಸ್ ಅದಾರು. ಅವ್ರ ದೃಷ್ಟಿಕೋನ ಹೆಂಗಿತ್ತಂದ್ರೆ, ನಾನು ಇಲ್ಲಿ ಮಟ್ಟ ಅಶೋಕ್ ಪೂಜಾರಿ ಸ್ಪರ್ಧೆ ಮಾಡಲಿಲ್ಲ ಅಂದ್ರೆ ನಮಗೆ ಅವಕಾಶ ಸಿಗೋದು. ಅಕಸ್ಮಾತ್ ಅಶೋಕ್ ಪೂಜಾರಿ MLA ಆದ್ರೆ ನಾವು ಯಾವಾಗ MLA ಆಗೋರು? ಅದಕ್ಕೆ ಅವ್ರು ರಮೇಶ್ ಜಾರಕಿಹೊಳಿ ಅಂದ್ರೆ ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿನ ಸ್ವಲ್ಪ ವಿಚಾರ ಮಾಡ್ತಿಕ್ಕಿಲ್ಲ. ಮೊದಲು ನನ್ನ ಚುನಾವಣೆ ಗೆಲುವಿನಿಂದ ಇವ್ರನ್ನ ದೂರ ಇಟ್ಟರೆ ಮುಂದೆ ನಮಗೆ ಅವಕಾಶ ಕೊಡುವಂಥ ಭಾವನೆಯಿಂದ ಅವ್ರಿಗೆ ಬೇರೆ ಏನು ಆಸೆ ಇದ್ದಿದ್ದಿಲ್ಲ. ಅವ್ರ ಪ್ರಮುಖ ಅಂದ್ರೆ ನನ್ನ ತೇಜೋವಧಿ ಮಾಡೋದು, ನನ್ನ ಹೆಸರು ಕೆಡಿಸೋದು, ಮತದಾರಲ್ಲಿ ನನ್ನ ಬಗ್ಗೆ ಒಂದು ಅಪನಂಬಿಕೆ ಉಂಟು ಮಾಡಬೇಕು ಅನ್ನೋಂಥ ಭಾವನೆ ಏನಿಲ್ಲ. ಆ ಒಂದು ಪ್ರಚಾರ ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೆದೈತಿ. ಆದ್ರೆ ಅಂತ ಎಲ್ಲ ಅಪಪ್ರಚಾರಕ್ಕೆ ಇದಕ್ಕೆ ನಾನು ಎದುರಿಗೂ ಓದೋದಿಲ್ಲ. ಯಾಕಂದರೆ ನನ್ನ ಆತ್ಮಸಾಕ್ಷಿ ಸರಿ ಐತಿ. ಬಹುಶಃ ಇವತ್ತಿನವರೆಗೂ ಒಂದು ಉದಾಹರಣೆ ಹೇಳ್ತೀನಿ, ಚುನಾವಣೆಯಲ್ಲಿ ನಾನು ದುಡ್ಡು ಪಡೆದ ಚುನಾವಣೆಯಿಂದ ನಿವೃತ್ತಿ ಆಗಂಗಿಲ್ಲ ಅಥವಾ ಚುನಾವಣೆಗೆ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿಗೆ ನಾನು ಎಂದೂ ಬೆಂಬಲ ಸೂಚಿಸಿಲ್ಲ ಅಂತೇಳಿ ಇದೇ ಒಂದು ಕಾರಣಕ್ಕೆ ನನ್ನ ಕುಲದೇವರಾದಂಥ ಕೂಡಲ ಸಂಗಮನ ಪ್ರಸಾದ ನಾನು ನೀರು ಹಾಕೊಂಡ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಯಾರು ಎಲ್ಲರೂ ಹೆದರಿ ಹನಿ ಮಾಡೋಕ್ಕೆ ಹಿಂಜರಿತಾರೋ ಆ ಧರ್ಮಸ್ಥಳಕ್ಕನ್ನ ಹೋಗಿ ಅಲ್ಲಿ ಮಂಜುನಾಥನ ಸಾಕ್ಷಿಯಾಗಿ ಶ್ರೀ ಮಂಜುನಾಥರ ಸಾಕ್ಷಿಯಾಗಿ ಆ ದೇವಸ್ಥಾನದಲ್ಲಿ ಹೋಗಿ ಕೇಸಿಂದ ನಾನು ಪ್ರಮಾಣ ಮಾಡಿದ ಮನುಷ್ಯ. ಓಕೆ, ಎಸ್, ಇಲ್ಲಿ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ನೆಕ್ಸ್ಟ್ ಇವಾಗ ಕೇಳಬೇಕು ಅಂದರೆ ಇನ್ನೇನು ಕೆಲವೇ ತಿಂಗಳುಗಳು ಅಥವಾ ಕೆಲವೇ ದಿನಗಳಲ್ಲಿ ZP ಎಲೆಕ್ಷನು, TP ಎಲೆಕ್ಷನ್ಸ್ ಎಲ್ಲ ಅದೊಂದು ಆಗೋದಿದೆ. ಹೀಗಿರ್ಬೇಕಾದ್ರೆ ನಿಮ್ಮ ಕುಟುಂಬದಿಂದ ಯಾರಾದರೂ ಸ್ಪರ್ಧೆ ಮಾಡುವಂಥ ಲೆಕ್ಕಾಚಾರದಲ್ಲಿದ್ದಾರಾ ಅಥವಾ ನಿಮ್ಮ ಬೆಂಬಲಿಗರನ್ನ ಯಾರನ್ನಾದ್ರೂ ನಿಲ್ಲಿಸೋ ಲೆಕ್ಕಾಚಾರದಲ್ಲಿ ನೀವಿದ್ದೀರಾ ಸರ್? ಹೇಗಿದೆ ನೋಡಿ ಮೇಡಮ್, ನಾವು ನೇರವಾಗಿ ನಾವು ಇಲ್ಲಿ ಮಟ್ಟ ಹೋರಾಟ ಮಾಡಿದ್ದು ಗೋಕಾಕ್ ಕ್ಷೇತ್ರದಿಂದ ಶಾಸಕರಾಗಬೇಕು ಅಂತ. ZP ಎಲೆಕ್ಷನ್ ಆಗಲಿ ಉಳಿದ ಗೋಕಾಕ್ ಮುನ್ಸಿಪಾಲಿಟಿ ಎಲೆಕ್ಷನ್ ನಮ್ಮ ತಂದೆಯವರಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಕಾರಣದಿಂದ ಸುಮಾರು ನನ್ನ 60 ವರ್ಷ ಆಗಿರ್ಬೋದು. ಗೋಕಾಕ್ ಮುನ್ಸಿಪಾಲಿಟಿ ಒಳಗೆ ನಮ್ಮ ಕುಟುಂಬದವ್ರು ಒಬ್ಬಿಬ್ಬರು ಸದಸ್ಯರು ಕಾಯ್ದವರಿಗೆ ಅದಾರ. ಎಂಥ ಬೇಕಂತ ರಾಜಕೀಯ ಎದುರಾಳಿಗಳು ನಮ್ಗೆ ಬಂದು ಸಹಿತ ಅಷ್ಟಕ್ಕೆ ಸೀಮಿತವಾಗಿ ಬಹುಶಃ ಜನ ನಮ್ಮ ಜೊತೆಗಿದೆ, ಏನು ಮಾತಿಲ್ಲ. ಆದರೆ ಈ ನಾಳಿ ಬಹುಶಃ ಪಕ್ಷದ ದೃಷ್ಟಿಯಿಂದ ಹೇಳ್ಬೇಕಾದ್ರೆ ನಾನಾ ಒಂದು ರೀತಿ ಗೊಂದಲದಾಗಿದ್ದೀನಿ. ಯಾಕಂದರೆ ನಾನು ಯಾವ ಉದ್ದೇಶಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೀನಿ ಆ ಪಕ್ಷದಿಂದ ನನಗೆ ಸಾಫಲ್ಯತೆ ದೊರೆಯಲಿಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದವ್ರಿಗೂ ಸಹಿತ ಭಾಳ ದೊಡ್ಡ ಸಾಗರ ಇದ್ದಂಗೆ ಐತಿ. ಭಾಳ ಜನ ನಾಯಕರಿದ್ದಾರೆ, ನಮ್ಮಂಥವ್ರ ಅವಶ್ಯಕತೆ ಐತಿಲ್ಲ ಅನ್ನೋಂಥ ಒಂದು ಭಾವನೆಯನ್ನು ನನಗೈತಿ. ಬಹುಶಃ ಮುಂದಿನ ದಿನಮಾನದೊಳಗೆ ಅನಿವಾರ್ಯ ಬಿದ್ದರೆ ನನಗೆ ಅದಕ್ಕೆ ಪೂರಕವಾದ ನಿರ್ಣಯ ಸಹಿತ ತಗೊಳ್ಬೇಕಾಗ್ತದೆ. ನಿಮ್ಮನ್ನ ಒಂದು ರೀತಿ ಮೂಲೆ ಗುಂಪು ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳ್ತೀರಾ? ಅಂದ್ರೆ ಇವಾಗ ಹೇಳಿದ್ರಿ ನಾನೇನು ಉದ್ದೇಶ ಇಟ್ಕೊಂಡು ನಾನು ಕಾಂಗ್ರೆಸ್ ಸೇರಿದ್ನೋ ಆ ಉದ್ದೇಶ ಈಡೇರ್ಲಿಲ್ಲ ಅಂತ.
ಯಾವ ಒಂದು ಮೌಲ್ಯವನ್ನ ನೋಡಿ ಕಾಂಗ್ರೆಸ್ ಸೇರಿದ್ರೆ ಅಥವಾ ಯಾವ ಒಂದು ಉದ್ದೇಶದಿಂದ ನೀವು ಕಾಂಗ್ರೆಸ್ಗೆ ಸೇರಿದ್ರಿ? ನೋಡಿ, ನನ್ನ ಪ್ರತಿ ಚುನಾವಣೆಯೊಳಗೆ ನಿರ್ದಿಷ್ಟಪಡಿಸಿದ ಮೌಲ್ಯಗಳು ನಮ್ಮ ರಾಜಕೀಯವಾಗಿ ಅಥವಾ ಸೈದ್ಧಾಂತಿಕವಾಗಿ ದೇಶದ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಪರಿಗಣನೆ ಮಾಡಿದರೆ ಅನೇಕ ವಿಷಯಗಳು ನಾವು ಪರಿಗಣಿಸಬೇಕಾಗತ್ತೆ. ಆದರೆ ನನ್ನ ಚುನಾವಣೆ ಸ್ಪರ್ಧೆಯ ಮೂಲ ಉದ್ದೇಶ ಗೋಕಾಕ್ ಕ್ಷೇತ್ರದೊಳಗೆ ಪ್ರಜಾಪ್ರಭುತ್ವ ಸ್ಥಾಪನೆಗೊಳ್ಳಬೇಕು. ಇಲ್ಲಿಯ ದಬ್ಬಾಳಿಕೆ ಮತ್ತು ಹಣಬಲದಿಂದ ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥೆ ಏನೈತಿ, ಜನರನ್ನು ಹೆದರಿಕೆಯಿಂದ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಇದೆ, ಅದು ಕೊನೆಗೊಳ್ಳಬೇಕು ಅನ್ನುವಂಥ ಹೋರಾಟ ಆ ಒಂದು ಈ ಲೋಕಲ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ನೈತಿಕ ನೆಲೆಗಟ್ಟಿನ ಮೇಲೆ ನಾನು ಹೋರಾಟ ಮಾಡಿದ್ದೀನಿ. ಬಹುಶಃ 4 ಚುನಾವಣೆಯೊಳಗೆ ಅದೇ ನನ್ನ ಮೂಲ ಉದ್ದೇಶ ಆಗಿತ್ತು. ಆದರೆ ಈ ಬದಲಾದ ಸನ್ನಿವೇಶದೊಳಗೆ ಇದು ಇಷ್ಟಕ್ಕೆ ಸೀಮಿತವಾಗಿ ನನ್ನ ಹೋರಾಟ ಇಲ್ಲಲ್ಲ. ಬಹುಶಃ ನಾನು ಇನ್ನೂ 2 ಪ್ರಬಲ ಕೋರಿಕೆ ಅದಾವು. ನಾವು ಗೋಕಾಕ್ ಜಿಲ್ಲೆ ಆಗಲೇಬೇಕು ಅನ್ನೋಂಥ ಹೋರಾಟ ನಮ್ಮ ಕುಟುಂಬ, ನಮ್ಮ ತಂದೆಯವರಿಂದ ಇವತ್ತಿನವರೆಗೂ ಸಹಿತ ಹೋರಾಟ ಮಾಡ್ಕೊಂಡು ಬಂದೀವಿ. ಬಹುಶಃ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ತಾಲೂಕಿನ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಆ ಉದ್ದೇಶ ಈಡೇರಿಲ್ಲ. ಆದರೆ ಹೋರಾಟದಿಂದ ಹಿಂದಿಲ್ಲ ನಾಳೆ ಆಗಲಿ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋಂಥ ಹೋರಾಟ ನಮ್ಮದಿದೆ. ಅದ್ರ ಜೊತೆಗೆ ನಾನು ಇನ್ನೊಂದು ಹೋರಾಟ ಹುಟ್ಟಾಕಿದ್ದೀನಿ. ಬಹುಶಃ ಕಳೆದ 10 ವರ್ಷಗಳಿಂದ ನಾನು 10-12 ವರ್ಷಗಳಿಂದ ಹೋರಾಟ ಮಾಡಿದ್ದೀನಿ. ಬಹುಶಃ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಇವತ್ತು ಯಾವತ್ತು ಭಾಷಾವರ ಪ್ರಾಂತ ರಚನೆ ಆಯಿತು, ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಭಾವನೆಯಿಂದ ರಚನೆ ಆಗಿತ್ತು. ಆದರೆ ಇವತ್ತಿನವರೆಗೂ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ, ಇವತ್ತೇನು ದಕ್ಷಿಣದ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ ಪೂರಕವಾಗಿ ನಾವು ತುಲನೆ ಮಾಡಿದರೆ ನಾವು ಭಾಳ ಹಿಂದೆ ಉಳಿದಿದ್ದೀವಿ. ಅದಕ್ಕೆ ಉತ್ತರ ಕರ್ನಾಟಕ ಭಾಗದ ರಾಜಕೀಯ ಮತ್ತು ಈ ಅಭಿವೃದ್ಧಿ ಪೂರಕದ ವ್ಯವಸ್ಥೆಗೆ ಭಾಳ ಹೊಸ ಆಯಾಮ ಕೊಡಬೇಕಾಗೈತಿ. ಅಂಥ ಹೋರಾಟ ನಾನು 12 ವರ್ಷದಿಂದ ಮಾಡಿದ್ದೀನಿ. ಈ ಕಾರಣಾಂತರಗಳಿಂದ ಈ ಗೋಕಾಕ್ ಕ್ಷೇತ್ರದ MLA ಆಗಬೇಕು ಅನ್ನೋ ಸಲುವಾಗಿ ಅದಕ್ಕೆ ನಾವು ಭಾಳ ಒತ್ತು ಕೊಟ್ಟಿಲ್ಲ. ಅದರ ಮುಂದಿನ ದಿನಗಳಲ್ಲಿ ಪ್ರಸಂಗ ಬಂದರೆ ಉತ್ತರ ಕರ್ನಾಟಕದ ಒಂದು ಪ್ರತ್ಯೇಕ ರಾಜಕೀಯ ಪಕ್ಷವನ್ನು ಕಟ್ಟಿಗೆಸಿಂದ ಆ ಹೋರಾಟಕ್ಕೆ ಚಾಲನೆ ಕೊಡಬೇಕು ಅನ್ನೋಂಥ ಮನಸ್ಥಿತಿ ನನ್ನದಾಗಿದೆ. ಇದಕ್ಕೆ ಎಷ್ಟು ಜನ ಬೆಂಬಲ ಕೊಡ್ತಾ ಇದ್ದಾರೆ ಸರ್? ಈಗ ಮೀಟಿಂಗ್ಸ್ ಏನಾದರೂ ಆಗಿದೆ ಈ ಒಂದು ವಿಷಯಕ್ಕೆ? ಇಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಂತೆ ಒಬ್ಬ ಸಾಮಾನ್ಯ ಮನುಷ್ಯನ ಕೈಗೂ ಹೇಳ್ತಾನೋ, ಜನರ ಒಲವು, ಜನರ ಭಾವನೆ ಅದಕ್ಕೆ ಪೂರಕವಾಗಿದೆ. ಆದ್ರೆ ಅದನ್ನ ಒಂದು ರಾಜಕೀಯ ಸಂಘಟನೆಯಾಗಿ ನಾವು ಪರಿವರ್ತನೆಗೊಳ್ಬೇಕಾದ್ರೆ ಅದಕ್ಕೆ ಭಾಳ ದೂರದ ಹಾಗೈತಿ. ಬಹುಶಃ ಇವತ್ತು ನಾನು ಏನಾದರೂ ಚಾಲನೆ ಮಾಡಿದ್ರೆ ಇನ್ನು 20 ವರ್ಷಕ್ಕೋ 30 ವರ್ಷಕ್ಕೋ ಅದು ಸಾಕಾಗಿ ಹೋಗ್ಬೋದು. ಆದ್ರೆ ಈಗ ಹೆಂಗಿರ್ರಿ, ಮನೆ ಕಟ್ಟೋರು ಯಾರೇ ಒಬ್ರು ಇರೋರಾಕ, ಮುಂದೆ ಯಾರೇ ಬಂದು ಮುಗಿಸೋರಾಕ ಪಾಯ ಹಾಕೋ ಗಮನಿಸಿಲ್ಲ. ಪಾಯ ಹಾಕಿದಾಗ ಮನೆ ತಾನೇ ಹಾಕೈತೆ ಅದು ಮುಂದೆ. ಓಕೆ, ಇವಾಗ ಗೋಕಾಕ್ ಜಿಲ್ಲೆ ಆಗೋದ್ರ ಬಗ್ಗೆ ಮಾತನಾಡಿದ್ರೆ ತುಂಬ ಜನ ಹೋರಾಟ ಮಾಡ್ತಾ ಇದ್ದಾರೆ, ತುಂಬ ಜನ ಕೇಳ್ಕೊಳ್ತಾ ಇದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ಕೆಲವೊಂದಿಷ್ಟು ರಾಜಕೀಯ ಮುಖಂಡರು ಕೂಡ ಇದಕ್ಕೆ ಮಾತನಾಡ್ತಾರೆ, ಚರ್ಚೆ ನಡೆಸ್ತಾರೆ, ಹೋರಾಟ ಮಾಡ್ತಾರೆ. ಬಟ್ ಅದು ಕೇವಲ ಸರ್ಕಲಲ್ಲಿ ನಿಂತ್ಕೊಂಡು ಜೈಕಾರ ಹಾಕಿ ಅಥವಾ ಧಿಕ್ಕಾರ ಹಾಕಿ ಅಲ್ಲಿ ಟೈರ್ ಸುಟ್ಟು ಒಂದು ಬೆಂಕಿ ಹಚ್ಚಿ ಹೋರಾಟ ಮಾಡಿ ತಮ್ಮ ಮನೆಗಳಿಗೆ ಹೋಗ್ಬಿಟ್ರೆ ಅದು ಅಲ್ಲಿಗೆ ಶಾಂತ ಆಗ್ಬಿಡುತ್ತೆ. ಆ ಬೆಂಕಿ ಹಿಂಗೆ ನಂದು ಹೋಗ್ತಾ ಇರುತ್ತೆ, ಆ ಒಂದು ಜೋಶ್ ಕೂಡ ಅಲ್ಲಿಗೆ ನಂದು ಹೋಯ್ತಾ ಅಂತ ಅನಿಸ್ಬಿಡತ್ತೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಈ ಒಂದು ಕೂಗಿದೆ, ಒಂದು ಹೋರಾಟ ಇದೆ, ಬಟ್ ಇದಕ್ಕೆ ಯಾರು ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಈ ಯಾವ ಒಂದು ವಿಷಯ ಅಲ್ಲಿ ಕೊರತೆ ಬೀಳ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ವಿಧಂಗೆ ನಮ್ಮ ಉದ್ದೇಶ ಈಡೇರಬೇಕಾಗಿತ್ತು ಅಂದರೆ, ನಮ್ಮ ಕೋರಿಕೆಗೆ ಸರ್ಕಾರದಿಂದ ಸ್ಪಂದನೆ ಮಾಡಬೇಕಾದ್ರೆ ಮೊದಲನೇದಾಗಿ ನಮ್ಮ ಧ್ವನಿ, ಗಟ್ಟಿ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು. ಬಹುಶಃ ನಾವು ಗೋಕಾಕ್ ತಾಲೂಕಿನ ಜನತೆ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಬಲವಾಗಿ, ಅತ್ಯಂತ ಗಟ್ಟಿಯಾಗಿ ಧ್ವನಿ ಸರ್ಕಾರಕ್ಕೆ ಮುಟ್ಟಿಸೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಬಹುಶಃ ಅತ್ಯಂತ ಪ್ರಬಲ ಧ್ವನಿ ರಾಜ್ಯದೊಳಗನೆ ಹೊಸ ಜಿಲ್ಲೆ ರಚನೆ ಕೊಟ್ಟು ಯಾರಾದರೂ ಕೊಟ್ಟಿದ್ರೆ ಆ ಪ್ರಬಲ ಧ್ವನಿ, ಆ ಪ್ರಬಲ ಹೋರಾಟ ಗೋಕಾಕ್ನಿಂದ ಆಗಿದೆ. ಅದು ಬರೀ ಒಬ್ಬ ಅಶೋಕ್ ಪೂಜಾರಿಂದ ಅಥವಾ ಮತ್ತೊಬ್ಬರಿಂದ ಅಲ್ಲ, ಸುಮಾರು 50-60 ವರ್ಷಗಳಿಂದ ಆ ಹೋರಾಟವನ್ನು ನಮ್ಮ ನಿರಂತರವಾಗಿ ಗೋಕಾಕಲ್ಲಿ ಜನತೆ ಮಾಡಿದ್ದಾರೆ. ಈ ಗಟ್ಟಿ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿದರು, ಸರ್ಕಾರದ ಗಮನ ಸೆಳೆದಿದ್ದರು. ಅದೆಲ್ಲ ಗಮನ ಸೆಳೆದಿದ್ರು ಅಂತೇಳಿ ಸನ್ಮಾನ್ಯ ಶ್ರೀ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಗೋಕಾಕ್ ಸಹಿತ 3 ಜಿಲ್ಲೆಗಳ ರಚನೆ ಆಗಿದೆ. ಒಂದು ವೇಳೆ ನಮ್ಮ ಧ್ವನಿ ಗಟ್ಟಿ ಇಲ್ಲಿದ್ರೆ, ನಾವು ಹೋರಾಟ ಕಟ್ಟ ಸೀಮಿತವಾಗಿ, ರಸ್ತೆ ಹೋರಾಟ ಕಟ್ಟ ಸೀಮಿತವಾಗಿದ್ದರೆ ನಮ್ಮ ಧ್ವನಿ ಮುಟ್ಟಿದ್ದಿಲ್ಲ. ಅದು ವಾಸ್ತವವಾಗಿ ಅದು ಅಂದಿನ ರಾಜಕಾರಣ. ಮತ್ತು ಬದಲಾದ ಸ್ನೇಹಿತ ಕಳೆದ ಒಂದು 10-15 ವರ್ಷಗಳ ರಾಜಕಾರಣ ಹೆಂಗೆ ಬಿಟ್ಟಿದೆ ಅಂದರೆ, ಇವತ್ತು ಸರ್ಕಾರದ ವರದಿಗಳು, ಆಡಳಿತಾತ್ಮಕ ಅನುಕೂಲತೆ, ಇವೆಲ್ಲ ದೃಷ್ಟಿಕೋನ ಇಟ್ಟುಕೊಂಡ ಕೇಸಿಂದ ಇಲ್ಲಿ ಜಿಲ್ಲಾ ಮಾಡಿದ ಸೂಕ್ತ ಇಲ್ಲ ಅನ್ನುವಂಥ ಪರಿಪೂರ್ಣವಾದಂಥ ಪರಿಶೀಲನೆ ಮಾಡಿದ ನಂತರ ಜಿಲ್ಲೆ ರಚನೆ ಆಗುವಂಥ ವ್ಯವಸ್ಥೆ ಇತ್ತು. ಅದು ಇವತ್ತು ಹೆಂಗಾಗಿತ್ತು ಅಂದರೆ, ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರ ಒಟ್ಟಾಭಿಪ್ರಾಯದ ಮೇಲೆ ಜಿಲ್ಲಾ ರಚನೆ ಆಗಬೇಕು. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅದರ ಪೂರ್ವಕ ನಮ್ಮ ನಡೆಯಿತು ಹೊರತಾಗಿ ಬೇರೆ ಆಯೋಗ ಆದ್ರಿಂದ ಏನೂ ಇಲ್ಪ ಅನ್ನೋಂಥ ಸಂದರ್ಭ ಬಂದೈತಿ. ಅಂದರೆ ಒಟ್ಟಾರೆಯಾಗಿ ಇವತ್ತು ಶಾಸಕರ ಅಭಿಪ್ರಾಯ, ಆ ಜಿಲ್ಲೆಯ ಸಚಿವರ ಅಭಿಪ್ರಾಯಕ್ಕೆ ಮನ್ನಣೆ ಐತಿ.
ಅಂಥ ಮನ್ನಣೆಗೆ ಅದಕ್ಕೆ ಪೂರಕವಾಗಿ ಜಿಲ್ಲಾ ರಚನೆ ಆಗ್ತೈತಿ. ನಮ್ಮ ಹೋರಾಟದ ಮೂಲ ಉದ್ದೇಶ ನಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು. ನಮ್ಮ ನಿರ್ಧಾರ ನಮ್ಮ ಹೋರಾಟದ ಅಚಲ ನಿರ್ಣಯ ಐತಿರುವಂಥ ಭಾವನೆ ಸರ್ಕಾರಕ್ಕೆ ಮುಟ್ಟಬೇಕು. ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಹೋರಾಟ ಐತಿ. ಅದು ವಾಸ್ತವವಾಗಿ ಇದು ಯಾರಿಂದ ಆಗೈತೆ ಅಂದ್ರೆ ಈ ಭಾಗದ ಶಾಸಕರು, ಈ ಭಾಗದ ಸಚಿವರು, ಜಿಲ್ಲೆಯ ಶಾಸಕರ ಒಟ್ಟಾಭಿಪ್ರಾಯದಿಂದ ಆಗ್ತೈತಿ. ಆದರೆ ನನ್ನ ದೃಷ್ಟಿಕೋನದೊಳಗೆ ಆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಾಗೈತಿ. ಓಕೆ ಓಕೆ ಸರ್, ಇವಾಗ ಮುಂಬರುವ ಎಲೆಕ್ಷನ್ MLA ಎಲೆಕ್ಷನ್ ಇಟ್ಕೊಳ್ಳೋಣ. ನೀವು ಹೇಳಿದ್ರಿ ಇನ್ನೂ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನು 20 ವರ್ಷದ ಹಾದಿ ಅದು ಅಂತ ಹೇಳಿದ್ರಿ. ಹಾಗಾದ್ರೆ ಇನ್ನು 20 ವರ್ಷ ನೀವು ರಾಜಕೀಯವಾಗಿ ಸಕ್ರಿಯವಾಗಿ ಇರ್ತೀರಾ ಅಂತ ಆಯಿತು. ಈಗ ನೋಡ್ರಿ, ಒಂದು ದೇವಸ್ಥಾನ ಕಟ್ಟೋದು ನಾವು ಕಟ್ಟೋದಕ್ಕೆ ಚಾಲೂ ಮಾಡ್ತೀವಿ. ಚಾಲೂ ಮಾಡಿದ ನಂತರ ನಾನು ಇದಕ್ಕೆ ಇವತ್ತಿನ ಪಾಯ ಇಟ್ಟಿರ್ಬೋದು, ಅದು ನಾನು ಶಾಶ್ವತ ಅಲ್ಲಿ ಭೂಮಿ ಮೇಲೆ ಆ ಭಗವಂತ ಅಂತ ನಾನು ಕರ್ಕೊಂಡು ಹೇಳ್ತೀನಿ. ಅವತ್ತು ನಾವು ಹೋಗಲ್ಲ, ನಾವು ಹೋದಾಗ ಮತ್ತೊಬ್ರು ಉದಯಕಾರ ಭೂಮಿ ಮೇಲೆ ನಾ ಇಲ್ಲದ ನನ್ನ ಅಪ್ಪನಂತ 10 ಮಂದಿ ಉದಯಕಾರು ಅವರೆಲ್ಲ ಮತ್ತೆ ಅದಕ್ಕೆ ಪೂರಕವಾಗಿ ಮುಂದಿನ ಪ್ರಕ್ರಿಯೆ ಜಾಗಿಸ್ತಾರೆ. ಇಲ್ಲ, ನನ್ನ ಪ್ರಶ್ನೆ ಪೂರ್ತಿ ಆಗಿರಲಿಲ್ಲ. ಸೊ 20 ವರ್ಷ ನೀವು ಅಲ್ಲಿವರೆಗೂ ಹಾದಿ ಇದೆ ಅಂತ ಹೇಳಿದ್ರೆ ಇನ್ನು 20 ವರ್ಷ ನೀವು ರಾಜಕೀಯವಾಗಿ ಸಕ್ರಿಯವಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ, ಆದ್ರೆ ಈಗ ಮುಂಬರುವಂತಹ ಎಲೆಕ್ಷನ್ಗಳನ್ನು ನೀವು ಮತ್ತೆ ಎದುರಿಸ್ತೀರಾ, ನಿಂತ್ಕೊಳ್ತೀರಾ ಅಂತ ನಾನು ಕೇಳಕ್ ಬಂದೆ. ಪಕ್ಷೇತರವಾಗಿಯೇ ಸರಿ ಅಥವಾ ಯಾವ್ದಾರ ಪಕ್ಷ ಸೇರಿನೇ ಸರಿ ಹೀಗಿದೆ? ಸದ್ಯದ ಪರಿಸ್ಥಿತಿಗಳಿಗೂ ನಾನು ಈ ಗೋಕಾಕ್ ಕ್ಷೇತ್ರದ ಚುನಾವಣೆ ಬಗ್ಗೆ ಅಷ್ಟು ಆಸಕ್ತನಾಗಿಲ್ಲ. ಯಾಕಂದ್ರೆ ಸತತ 4 ಚುನಾವಣೆ ನಾನು ಸೋತಿದ್ದೀನಿ. ನನ್ನ ದೌರ್ಬಲ್ಯ ಅಥವಾ ನನ್ನ ವೈಫಲ್ಯಕ್ಕೆ ನಾನು ಸೋತಿದ್ದೀನಿ ಅಂತೇಳಿ ನಾನು ಭಾವಿಸೋದಿಲ್ಲ. ಇಲ್ಲಿಯ ವ್ಯವಸ್ಥೆ, ಸರ್ಕಾರದ ಚುನಾವಣೆ ಮಾಡುವಂಥ ವ್ಯವಸ್ಥೆ, ಸರ್ಕಾರಿ ಯಂತ್ರ ದುರ್ಬಳಕೆ, ಇದು ಎಲ್ಲ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನ ಇಟ್ಟುವಂಥ ಕೇಸಿಂದ ಬಹುಶಃ ಜನರು ಮಾನಸಿಕವಾಗಿ ನನ್ನನ್ನು ತಿರಸ್ಕರಿಸಿಲ್ಲ. ಆದರೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾನು ಸೋತಿರ್ಬೋದು. ಜನರ ಪ್ರೀತಿ ವಿಶ್ವಾಸಕ್ಕೆ ನನಗೇನು ಕೊರತೆ ಇಲ್ಲ. ಬಹುಶಃ ಇವತ್ತಿಗೂ ಸಹಿತ ಅಶೋಕ್ ಪೂಜಾರಿ ಕಡೆ ದುಡ್ಡಿಲ್ಲ, ಅಧಿಕಾರ ಇಲ್ಲ, ಯಾರಿಗೂ ಒಂದು ಕಪ್ ಚಹಾ ಕೊಡಿಸುವಂಥ ಶಕ್ತಿ ಇಲ್ಲ, ಯಾರಿಗೂ ಆಡಳಿತದ ಬಗ್ಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ. ಅಷ್ಟಿದ್ರೂ ಸಹಿತ ಇವತ್ತಿಗೂ ಸಹಿತ ಇಡೀ ಗೋಕಾಕ್ ತಾಲೂಕಿನ ಜನತೆ ಅವರ ಪ್ರೀತಿ ವಿಶ್ವಾಸಕ್ಕರಿಗೂ ನನಗೆ ಕೊರತೆ ಇಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸನ ನನಗೆ ಕೊಟ್ಟಿದ್ದಾರೋ, ಅತ್ಯಂತ ಗೌರವವನ್ನು ಕೊಟ್ಟಿದ್ದಾರೋ, ಅದಕ್ಕೆ ಅವ್ರು ಎಲ್ಲರಿಗೂ ಸಹಿತ ನಾನು ಚಿರುನಾಗಿದ್ದೀನಿ. ಬಹುಶಃ ನೀವು ಒಂದು ಮಾತನ್ನು ಸತ್ಯ ಮಾತನ್ನು ಹೇಳಬೇಕು. ನಾನು ಇವತ್ತಿನ ಮಟ್ಟ ಯಾವ ಚುನಾವಣೆಯಲ್ಲೂ ಸಹಿತ ಮತದಾರರಿಗೆ ನೇರವಾಗಿ ಹಣ ವೋಟ್ ಬರೆದಿಲ್ಲ. ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಭಾರತೀಯ ಜನತಾ ಪಕ್ಷದಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಾನು ಪಬ್ಲಿಕ್ ಸ್ಪೀಚ್ ಸಲುವಾಗಿ, ಪ್ರಚಾರ ಸಲುವಾಗಿ, ಬಹಿರಂಗ ಸಭೆಗೆ ಸ್ವಲ್ಪ ದುಡ್ಡು ಖರ್ಚು ಮಾಡಿರ್ಬೋದು. ಆದರೆ ನೇರವಾಗಿ ಮತದಾರಿಗೆ ದುಡ್ಡು ಕೊಟ್ಟು ಒಂದು ವೋಟ್ ತೊಗೊಂಡಿಲ್ಲ. ನಾನು JDS ಇಂದ ಸ್ಪರ್ಧೆ ಮಾಡಿದಾಗ ಸಹಿತ ಯಾವಾಗೂ ನಾವು ಮತದಾರಿಗೆ ದುಡ್ಡು ಕೊಟ್ಟು ವೋಟ್ ತೊಗೊಂಥ ವ್ಯವಸ್ಥೆ ಮಾಡಿಲ್ಲ. ಅಷ್ಟಿದ್ರೂ ಸಹಿತ ನಾನು ಮೊದಲನೇ ಸಲ ನಿಂತಾಗ 36,000 ಜನ, ಸೆಕೆಂಡ್ ಟೈಮ್ ನಿಂತಾಗ 52,000 ಜನ, BJP ನಿಂತಾಗ 76,000 ಜನ. ನನಗೆ JDS ಇಂದ ಇವತ್ತು ಇದೇನು ಚುನಾವಣೆ ಫೀಲ್ಡ್ ಆಗಿರಪ್ಪ ಅನ್ನೋ ಸ್ಥಿತಿಯೊಳಗೆ ಅವಾಗ ಒಂದು 22,000 ನನಗೆ ಬಂದು ಅಂದ್ರೆ ಅದು ಮತದಾರ ಪ್ರೀತಿ ವಿಶ್ವಾಸದಿಂದ, ಮತದಾರ ನನ್ನ ಮೇಲೆ ಇದ್ದಂಥ ಒಂದು ಗೌರವದಿಂದ ಬಂದ ಹೊರತಾಗಿ ದುಡ್ಡಿನಿಂದ ಅಥವಾ ಮತ್ತೆ ಅದು ಬಂದಿಂದ ಅಲ್ಲಲ್ಲ. ಖಂಡಿತ ಖಂಡಿತ. ಎಸ್, ನೋಡಿದ್ರಲ್ವಾ, ಇದು ಅಶೋಕ್ ಪೂಜಾರಿ ಅವರ ಒಂದು ಅಭಿಪ್ರಾಯ ಅಥವಾ ಅವರೊಟ್ಟಿಗೆ ನಡೆಸಿದಂತಹ ಒಂದು ಸಣ್ಣ ಮಾತುಕತೆ ಆಗಿತ್ತು. ಸಾಕಷ್ಟು ವಿಚಾರಗಳ ಬಗ್ಗೆ ಇನ್ನೊಂದು ನೀವು ಮುಂದಿನ ರಾಜಕಾರಣ ಬಗ್ಗೆ ಹೇಳಿ. ಸದ್ಯದ ಸ್ಥಿತಿಯೊಳಗೆ ನಾನಂತೂ ಗೋಕಾಕ್ ಕ್ಷೇತ್ರದ ಚುನಾವಣೆಗೆ ಆಸಕ್ತನಾಗಿಲ್ಲ. ನನ್ನ ಹೋರಾಟವನ್ನು, ನನ್ನ ಶಕ್ತಿಯನ್ನು ಅಭಿವೃದ್ಧಿಗೆ ಪೂರಕವಾದಂಥ ಹೋರಾಟಗಳಲ್ಲಿ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕ ಹೋರಾಟದಲ್ಲಿ, ಗೋಕಾಕ್ ಜಿಲ್ಲಾ ರಚನೆಗಾಗಿ, ಈ ರಾಜಕೀಯ ವ್ಯವಸ್ಥೆ ಬದಲಾಗಿ ಎಲ್ಲಕ್ಕೂ ಪೂರಕ ನಾನು ಹೋರಾಟ ಇರ್ತೈತಿ. ಅದರ ಸಂದರ್ಭ ಬಂದಾಗ ಎಲ್ಲಿವರೆಗೆ ನಾವು ರಾಜಕೀಯವಾಗಿರ್ತಿಲ್ಲ, ಅಲ್ಲಿ ಅನಿವಾರ್ಯತೆ ಬಂದರೆ, ಸಂದರ್ಭ ಬಂದರೆ ಅವಾಗ ನಮ್ಮ ನಿರ್ಧಾರನ ಸಹಿತ ನಾವು ಬದಲಿಸಬೇಕಾಗೈತಿ. ಮತ್ತು ಹೋರಾಟಕ್ಕೆ ಅಣಿಯಾಗಬೇಕಾಗುವಂಥ ಸನ್ನಿವೇಶ ಬಂದರೆ ಅದನ್ನು ಸ್ವೀಕಾರ ಮಾಡಬೇಕಾಗೈತಿ. ಇಲ್ಲದಿದ್ರೆ ನಾವು ಪಲಾಯನವಾದಿಗಳಾಗಿರ್ತೀವಿ. ಓಕೆ ಓಕೆ, ನೋಡಿದ್ರಲ್ಲ, ತುಂಬ ಸ್ಪೋರ್ಟಿವ್ ಆಗಿದ್ದಾರೆ ಮಾತ್ರ ಸರ್. ಎಸ್, ಇದು ಅವರು ಕೊಟ್ಟಂತಹ ಒಂದು ಸ್ಪಷ್ಟೀಕರಣ, ಒಂದು ಕ್ಲಾರಿಟಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಸೋ ಮಚ್ ಧನ್ಯವಾದ. ಸಮಯಕ್ಕೆ ನಮ್ಮ ಅನೇಕ ವೈಯಕ್ತಿಕ ವಿಚಾರಗಳನ್ನು ಎಲ್ಲರಿಗೂ ಮುಟ್ಟಿಸುವಂಥ ರೀತಿಯಾಗಿ ನೀವು ಸಹಕಾರಿ ಮಾಡಿದ್ದೀವಿ. ನಿಮ್ಮ ಚಾನಲ್ ಮತ್ತು ವಿವೇಕ ವಾರ್ತೆ ಚಾನಲ್ದವರು ಇಲ್ಲಿ ಮಟ್ಟ ಬಂದು ನನ್ನೊಂದು ಸಂದರ್ಶನ ಪ್ರದರ್ಶಿಸಿದ ನನ್ನಲ್ಲಿ ಒದಗಿರುವಂಥ ಅನೇಕ ವಿಚಾರಗಳನ್ನು, ಭಾವನೆಗಳನ್ನು ಜನರಿಗೆ ತಲುಪಿಸುವಂಥ ಏನು ವ್ಯವಸ್ಥೆ ಮಾಡಿದ್ರಿ. ಈ ವಿವೇಕ ವಾರ್ತೆಯ ಚಾನಲ್ಗೂ ಮತ್ತು ನಿಮ್ಮೆಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೆ ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇದೇ ರೀತಿ ಮತ್ತಷ್ಟು ಮಹನೀಯರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ವಿವೇಕ ವಾರ್ತೆ.